ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನಿಂದ ಏನು ಮಾಡ್ತಾ ಇರೋಣ, ಈ ಒಂದು ಕರೆಂಟ್ ಅಫೇರ್ ಕ್ಲಾಸಸ್ನ ನಾವು ಡೈಲಿ ಅಪ್ಡೇಟ್ನ ಮಾಡ್ಕೋತಾ ಹೋಗ್ತಾ ಇರ್ತೀನಿ. ಸೊ ಈ ಮ್ಯಾಗ್ಝಿನ್ನು ಸ್ಪರ್ಧಾ ವಿಜೇತ ಅವರು KM ಸುರೇಶ್ವರ್ ಅವರು ಬರೆದಿರ್ತಕ್ಕಂತಹ ಮಂತ್ಲಿ ಮ್ಯಾಗ್ಝಿನ್ ಆಗಿರುತ್ತೆ. ಅಂದರೆ ಇದು ಒಂದು ತಿಂಗಳ ಮಾಸಪತ್ರಿಕೆ ಆಗಿರುತ್ತೆ. ಸೊ ಈ ಸ್ಪರ್ಧಾ ವಿಜೇತದಲ್ಲಿ ಬರ್ತಕ್ಕಂತಹ ಎಲ್ಲ ರೀತಿಯ ಟಾಪಿಕ್ಸ್ನ ನಾವು ಈ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕವರ್ ಮಾಡ್ತಾ ಹೋಗೋಣ. ಸೊ ಇದು ಯಾವುದೇ ರೀತಿಯ ಡೈಲಿ ಬೇಸಿಸ್ ಕರೆಂಟ್ ಅಫೇರ್ ಆಗಿರಲ್ಲ, ಇದು ಮಂತ್ಲಿ ಮ್ಯಾಗ್ಝಿನ್ ಆಗಿರುತ್ತೆ. ಸೊ ಇವತ್ತು ನಾವು ಈ ಡಿಸೆಂಬರ್ ತಿಂಗಳ ಮ್ಯಾಗ್ಝಿನನ್ನು ಕವರ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಸ್ಪರ್ಧಾ ವಿಜೇತ ಡಿಸೆಂಬರ್ ಮಂತಿನ ಮ್ಯಾಗ್ಝಿನ್ನ ನಾವು 2024 ತೊಗೊಂಡ ತಕ್ಷಣ ಫಸ್ಟ್ ಪೇಜಿಗೆ ಇರ್ತಕ್ಕಂಥದ್ದೇ ಇದು ಶಾಂತಿ ಸ್ಥಾಪನೆ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ನೀಡಲಾಗುವ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2023 ಆಗಿರುತ್ತದೆ. ಇದು ಏನು ಇತ್ತೀಚೆಗೆ ಅಂದರೆ 2024 ನವೆಂಬರ್ 19 ಏನಾಗ್ತದ, ಈ ಇಂದಿರಾ ಗಾಂಧಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಏನು ಮಾಡ್ತಾರೆ, ಶಾಂತಿ ಸ್ಥಾಪನೆ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ನೀಡುವ 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಏನು ಮಾಡ್ತಾರೆ, ಈ ಒಂದು ಅರ್ಜೆಂಟೀನಾ ಮೂಲದ ಡೇನಿಯಲ್ ಬರೆನಿಬಾಯಿಮ್ ಮತ್ತು ಪ್ಯಾಲೆಸ್ತೇನ್ ಮೂಲದ ಅಲಿ ಅಬು ಅವದ್, ಯಾರು ಈ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಅರ್ಜೆಂಟೀನಾದ ಮೂಲದ ಡೇನಿಯಲ್ ರವರಾಗಿರ್ಬೋದು, ಡೇನಿಯಲ್ ಬರೆನಿಬಾಯಿಮ್ ಮತ್ತು ಪ್ಯಾಲೆಸ್ತೇನ್ ರವರು ಅಲಿ ಅಬು ಅವದ್ ರವರು. ಸೊ ಇದು ಯಾಕೆ ಇವ್ರಿಗೆ ನೀಡಿದ್ರು ಅಂತಂತಂದರೆ ಇದರ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಸಂಗೀತ ಆಗಿರ್ಬೋದು, ಸಂಭಾಷಣೆ ಮತ್ತು ಜನರ ಭಾಗವಹಿಸುವಿಕೆ ಮುಂತಾದ ಅಹಿಂಸಾ ಸಾಧನಗಳ ಮೂಲಕ ಇಸ್ರೇಲ್ ಪ್ಯಾಲೆಸ್ತೇನ್ ಜನರ ನಡುವೆ ಸಾಮರಸ್ಯ ಮೂಡಿಸುವುದಕ್ಕೆ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಿರುತ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಇವರು ಅಹಿಂಸೆ ಮಾರ್ಗವನ್ನು, ಹಿಂಸೆ ಬೇಡ, ಈಗೇನು ಇಸ್ರೇಲ್ ಪ್ಯಾಲೆಸ್ತೇನಲ್ಲಿ ಜಗಳ ಆಗ್ತಿದೆಯಲ್ಲ, ಯುದ್ಧ ಕಲಹಗಳಾಗ್ತಿದೆಯಲ್ಲ, ಸೊ ಆ ರೀತಿ ಹಿಂಸೆಯನ್ನು ಇವರು ತ್ಯಜಿಸಿ ಅಹಿಂಸಾ ಸಾಧನವನ್ನು ಇಟ್ಕೊಂಡು ಇವ್ರು ಏನು ಮಾಡ್ತಾರೆ, ಒಂದು ಒಳ್ಳೆಯ ಮನೋಭಾವನೆಯನ್ನು ಹೊಂದು ಇವರು ಒಂದು ಉತ್ತಮ ಬಾಂಧವ್ಯವನ್ನು ಜನರಲ್ಲಿ ಬೆಳೆಸಲಿಕ್ಕೆ ಇವರು ತಮ್ಮ ಬದುಕನ್ನೇ ಮುಡುಪಾಗಿರಿಸ್ತಾರೆ. ಯಾರು ಅವರು ಅಂತಂದರೆ ಡೇನಿಯಲ್ ಬರೆನಿಬಾಯಿಮ್ ಮತ್ತು ಪ್ಯಾಲೆಸ್ತೇನ್ ಮೂಲದ ಅಲಿ ಅಬು ಅವದ್. ಇವರು ಹೆಸರು ಸ್ವಲ್ಪ ಕಷ್ಟನೇ ಇದೆ, ಬಟ್ ನಿಮ್ಮ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ ನಾವು ನೆನ್ಪಿಟ್ಕೊಳ್ಳೇಬೇಕಾಗುತ್ತದೆ. ಯಾರು ಈ ಒಂದು ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ಡಿಸಾರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ 2023. ಇದು 2023ಗೆ ನೀಡಿರ್ತಾರೆ. ಆ 2023ಗೆ ಅವರ ಹೆಸರುಗಳನ್ನು ನಮೂದನೆ ಮಾಡಿರ್ತಾರೆ. ಆದರೆ ಇವರಿಗೆ ನೀಡಿರ್ತಕ್ಕಂತಹ ಆ ಪ್ರಶಸ್ತಿ ಯಾವಾಗ ನೀಡ್ತಾರೆ ಅಂತಂದರೆ ನವೆಂಬರ್ 19 ಇಂದಿರಾ ಗಾಂಧಿಯವರ ಜನ್ಮದಿನಾಚರಣೆಯ ಅವಧಿಯೊಳಗೆ ನೀಡ್ತಾರೆ ನೋಡಿ. ಸೊ ನೆಕ್ಸ್ಟು ಈ ಡೇನಿಯಲ್ ಬ್ಯಾರೆನ್ಬೋಯಿಮ್, ಇದು ನೀವು ಯಾವ ರೀತಿ ನೆನ್ಪಿಟ್ಕೋಬೇಕಂತಂದರೆ ಇವರು ಅರ್ಜೆಂಟೀನಾ ಮೂಲದವರು. ಇಬ್ಬರಿಗೆ ಸಿಕ್ಕಿರ್ತದೆ ಏನು, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ. ಮೊದಲನೇದು ಅರ್ಜೆಂಟೀನಾ ಡೇನಿಯಲ್ ಬ್ಯಾರೆನ್ಬೋಯಿಮ್, ಡೇನಿಯಲ್ ಬ್ಯಾರಲ್ ಅಂತಂದು ನೆನ್ಪಿಟ್ಕೊಂಡ್ಬಿಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಡೇನಿಯಲ್ ಬ್ಯಾರಮ್ ಮತ್ತು ಅಲಿ ಅಬು ಅವದ್, ಇವರಂತೂ ನೆನಪಿರ್ತಾರೆ, ಅಲಿ ಅಬು ಅವದ್. ಸೊ ಈ ಇಬ್ಬರಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2024 ನೀಡಿರ್ತಾರೆ ನೋಡಿ. ಸೊ ಈ ಆಯ್ಕೆ ಸಮಿತಿ ಯಾವ ರೀತಿ ಇರ್ತದೆ ಅಂತಂದರೆ ಇಲ್ಲಿ ನೋಡಿ, ನಿವೃತ್ತ ಮುಖ್ಯ ನ್ಯಾಯಮೂರ್ತಿ TS ಠಾಕೂರ್ ನೇತೃತ್ವದ ಆಯ್ಕೆ ಮಂಡಳಿಯು ಪ್ರಶಸ್ತಿ ವಿಜೇತರನ್ನು ಆಯ್ಕೆ ಮಾಡ್ತದೆ. ಅಂದರೆ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ಮಂಡಳಿಯ ಅಧ್ಯಕ್ಷರಾಗಿರ್ತಾರಂತಂದು ನಾವು ಹೇಳ್ಬೋದು. ಸೊ ಅಧ್ಯಕ್ಷರನ್ನಕ್ಕಿಂತ ಹೆಚ್ಚಿಗಾಗಿ ಇವರೇ ಅವರನ್ನು ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇಂದಿರಾ ಗಾಂಧಿಯವರ ಜನ್ಮದಿನ ನವೆಂಬರ್ 19, ಕೇಳ್ಬೋದು. ಇಂದಿರಾ ಗಾಂಧಿಯವರ ಉಕ್ಕಿನ ಮಹಿಳೆ ಅಂತಂದು ಕರಿತೀವಿ. ಸೊ ನವೆಂಬರ್ 19ಕ್ಕೆ ನಾವು ಏನು ಮಾಡ್ತೀವಿ, ಆನ್ಲೈನ್ ಮೂಲಕ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ನೋಡಿ. ಯಾರು ಆನ್ಲೈನ್ ಮೂಲಕ, ಈಗೇನು ಹೇಳಿದೆ, ಡೇನಿಯಲ್ ಬ್ಯಾರಲ್ ಅಂತ ನೆನ್ಪಿಟ್ಕೊಳ್ಳಿ, ಮತ್ತು ಅಲಿ ಅಬು ಅವದ್, ಇವರು ಪ್ಯಾಲೆಸ್ತೇನ್. ಅಂದರೆ ಇವ್ರಿಗೆ ಎದಕ್ಕೆ ನೀಡ್ತಾರೆ ಅಂತಂದರೆ ಒಂದು ಜನರ ಮಧ್ಯೆ ಈ ಇಸ್ರೇಲ್ ಪ್ಯಾಲೆಸ್ತೇನ್ ನಡುವೆ ಏನು ಸಾಮರಸ್ಯ ನಡೀತಿದೆಯಲ್ಲ,
ಶಾಂತಿ ಅಹಿಂಸಾ ಮಾರ್ಗವನ್ನು ಇವರು ಕಂಡುಹಿಡಿತಾರೆ. ಅಂದರೆ ಹಿಂಸೆಯನ್ನು ತ್ಯಜಿಸಿ ಅಹಿಂಸೆಯನ್ನು ಸಾಧನವಾಗಿ ಇಟ್ಕೊಂಡು ಇವರು ಮುಂದುವರಿತಕ್ಕಂಥ ಶಾಂತಿಯನ್ನು ಕಾಪಾಡ್ತಾರೆ ಇವರು. ಸೊ ಇವರಿಗೆ ಆ ಒಂದು ನಿಟ್ಟಿನಲ್ಲಿ ಇವರಿಬ್ಬರಿಗೆ ಏನು ಮಾಡ್ತಾರೆ, ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ನೆಕ್ಸ್ಟ್ ನೋಡೋಣ. ಬ್ರಿಟನ್ ಲೇಖಕಿ ಸಮಂತಾ ಹಾರ್ವೆ ಅವರ ಆರ್ಬಿಟಲ್ ಕಾದಂಬರಿಗೆ 2024ನೇ ಸಾಲಿನ ಬೂಕರ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ನಮ್ಮ ಎಲ್ಲ ಕಾಂಪಿಟೇಟಿವ್ ಆಸ್ಪಿರೆಂಟ್ಗಳಿಗೆ ನಾನು ಹೇಳೋದು ಒಂದೇ, ಈ ಬೂಕರ್ ಪ್ರಶಸ್ತಿ ಎಲ್ಲೆಲ್ಲಿ ಬರ್ತದಲ್ಲ, ಬೂಕರ್ ಸಾಹಿತ್ಯ ಪ್ರಶಸ್ತಿ ಎಲ್ಲೆಲ್ಲಿ ಬರ್ತದಲ್ಲ ಅದು ಅಷ್ಟು ನೀವು ಓದ್ಕೊಂಡು ಹೋಗ್ಬೇಕು. ಆ ಪ್ರಶಸ್ತಿ ಬಗ್ಗೆ ಓದಬೇಕು, ಆ ವ್ಯಕ್ತಿ ಯಾರು ಅಂತ ಅವ್ರ ಹೆಸರು ಓದಬೇಕು, ಮತ್ತು ಆ ವ್ಯಕ್ತಿ ಯಾವ ಒಂದು ದೇಶದವರು ಅಂತಂದು ನಾವು ನೋಡಬೇಕಾಗುತ್ತೆ. ಸೊ ಈ ಬ್ರಿಟನ್ ಲೇಖಕಿ ಸಮಂತಾ ಹಾರ್ವೆ, ಯಾರು ಬ್ರಿಟನ್ ಲೇಖಕಿಯಾಗಿರ್ತಕ್ಕಂತಹ ಈ ಒಂದು ಸಮಂತಾ ಹಾರ್ವೆ ಅವರಿಗೆ ಏನು ಮಾಡ್ತಾರೆ, ಸಮಂತಾ ಹಾರ್ವೆ ಅವರಿಗೆ ಆರ್ಬಿಟಲ್ ಕಾದಂಬರಿ, ಇವ್ರು ಬರೆದಿರ್ತಕ್ಕಂತಹ ಕಾದಂಬರಿ ಯಾವುದಂತಂದರೆ ಆರ್ಬಿಟಲ್ ಕಾದಂಬರಿಗೆ ಏನು ಮಾಡ್ತಾರೆ 2024ಕ್ಕೆ ಬೂಕರ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡ್ತಾರೆ. ಈ ಬೂಕರ್ ಸಾಹಿತ್ಯ ಪ್ರಶಸ್ತಿ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಇದ್ರ ಮೊತ್ತ ಎಷ್ಟಿರುತ್ತೆ ಅಂತಂದರೆ ಇದು ಸಾಮಾನ್ಯವಾಗಿ 53 ಲಕ್ಷ ರೂಪಾಯಿಗಳಿಂದ ಕೂಡಿರ್ತದೆ. ಸೊ 50,000 ಪೌಂಡನ್ನು ಒಳಗೊಂಡಿರ್ತದೆ. ಈ ಬಾರಿ ಸ್ಪರ್ಧೆಯಲ್ಲಿ ಬಹುತೇಕ ಮಹಿಳಾ ಲೇಖಕಿಯರೇ ಹೆಚ್ಚಾಗಿದ್ದರು. ಇವರ ನಡುವೆ ಸಮಂತಾ ಅವರ ಜನಪ್ರಿಯ ಕಾದಂಬರಿ ಆರ್ಬಿಟಲ್ ಪ್ರಶಸ್ತಿ ಆಯ್ಕೆಯಾಗಿದೆ. ಇಲ್ಲಿ ನಾವು 3 ಪಾಯಿಂಟ್ ನೆನಪಿಟ್ಕೋಬೇಕು. ಈ ಸಮಂತಾ ಹಾರ್ವೇರ್ ಅವರ ಬಗ್ಗೆ ನಾವು 3 ಪಾಯಿಂಟನ್ನು ನೆನಪಿಟ್ಕೋಬೇಕು. ಮೊದಲನೇದಾಗಿ ಈ ವ್ಯಕ್ತಿ ಬ್ರಿಟನ್ ಮೂಲದವರು, ಸಮಂತಾ ಹಾರ್ವೆ ಅವರು ಬ್ರಿಟನ್ ಮೂಲದವರು. ಇವರ ಯಾವ ಒಂದು ಕಾದಂಬರಿಗೆ ಬೂಕರ್ ಸಾಹಿತ್ಯ ಪ್ರಶಸ್ತಿ ದೊರಕಿದೆ ಅಂತಂದರೆ ಅದು ಆರ್ಬಿಟಲ್ ಕಾದಂಬರಿಗೆ ಬೂಕರ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತು ಇವರು ಮಹಿಳೆಯಾಗಿದ್ದು ಈ ಪ್ರಶಸ್ತಿ ಮೊತ್ತ ಎಷ್ಟಾಗಿರ್ತದೆ ಅಂದರೆ 53 ಲಕ್ಷ ರೂಪಾಯಿಗಳು ಆಗಿರ್ತಾವೆ ನೋಡಿ. ಓಕೆನಾ. ಪ್ರಶಸ್ತಿ ಪುರಸ್ಕೃತ ಆರ್ಬಿಟಲ್ ಕಾದಂಬರಿ, ಈ ಕಾದಂಬರಿ ಬಗ್ಗೆ ಇದೆ. ಅಂದರೆ ಇಲ್ಲೇನು ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದರೆ ದಿನಕ್ಕೆ 16 ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಿಗೆ ಸಾಕ್ಷಿಯಾಗುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 6 ವ್ಯೋಮಯಾನಿಗಳ ಒಂದು ದಿನದ ಜೀವನದಲ್ಲಿ ನಡೆಯುವ ಘಟನೆಗಳ ಕಥಾನಕವನ್ನು ಈ ಕಾದಂಬರಿ ಒಳಗೊಂಡಿದೆ. ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಿಗೆ ಸಾಕ್ಷಿಯಾಗುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಏನಿರ್ತಾರಲ್ಲ ಆ ವ್ಯೋಮಯಾನಿಗಳ ಒಂದು ದಿನದ ಜೀವನದಲ್ಲಿ ನಡೆಯುವ ಘಟನೆಗಳ ಕಥೆಗಳನ್ನು ಇದು ಒಳಗೊಂಡಿರ್ತದೆ ನೋಡಿ. ಏನು, ವ್ಯೋಮಯಾನಿಗಳ ಕತೆ, ಒಂದು ದಿನದ ಕಥೆಯನ್ನು ಇದು ಒಳಗೊಂಡಿರ್ತದೆ. ಈ ಪ್ರಶಸ್ತಿ ಪುರಸ್ಕೃತ ಬ್ರಿಟನ್ ಲೇಖಕಿ ಸಮಂತಾ ಹಾರ್ವೆ ಇವರು ಯೂನಿವರ್ಸಿಟಿ ಆಫ್ ನ್ಯೂಯಾರ್ಕ್ದಲ್ಲಿ ಅರ್ಥಶಾಸ್ತ್ರ ವ್ಯಾಸಂಗ ಮಾಡಿದ್ದಾರೆ. ಇವರು ವೈಲ್ಡರ್ನೆಸ್ ಎಂಬ ಕಾದಂಬರಿಯನ್ನು ಕೂಡ ಬರೆದಿರ್ತಾರೆ. ಈ ಕಾದಂಬರಿಯು ಬೂಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿತ್ತು. ಆದರೆ ಬೂಕರ್ ಸಾಹಿತ್ಯ ಪ್ರಶಸ್ತಿ ದೊರಕಿಲ್ಲ, ಬಟ್ ನಾಮನಿರ್ದೇಶನ ಆಗಿತ್ತು. ಯಾವುದು, ವೈಲ್ಡರ್ನೆಸ್. ಓಕೆನಾ. ಇಷ್ಟು ಇವ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಮೊದಲನೇದಾಗಿ ಇವ್ರ ಬಗ್ಗೆ ಈ ವ್ಯಕ್ತಿ ಏನಿದಾರಲ್ಲ ಈ ಸಮಂತಾ ಹಾರ್ವೆ ಅವರು, ಇವರು ಬ್ರಿಟನ್ ಮೂಲದವರು. ಮತ್ತು ಆರ್ಬಿಟಲ್ ಕಾದಂಬರಿಗೆ ಬೂಕರ್ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರ ಮೊತ್ತ ಎಷ್ಟು, 53 ಲಕ್ಷ ರೂಪಾಯಿಗಳಂತಂದು ಈ ಒಂದು 4 ಪಾಯಿಂಟ್ ನಿಮಗೆ ಗೊತ್ತಿದ್ದರೆ ಎಕ್ಸಾಮ್ನಲ್ಲಿ ಯಾವುದೇ ರೀತಿ ಕ್ವಶನ್ ಕೇಳಿ ನೀವು ಈಸಿಯಾಗಿ ಆನ್ಸರ್ನ ಹೇಳ್ಬರ್ತೀರ. ಸೊ ನೆಕ್ಸ್ಟು ಇದು ಆದ ನಂತರ ಸ್ಪೇಸ್ ಎಕ್ಸ್ ಬಗ್ಗೆ. ಸ್ಪೇಸ್ ಎಕ್ಸ್ ಕಂಪನಿ ಫಾಲ್ಕನ್ 9 ರಾಕೆಟ್ನಿಂದ ಇಸ್ರೋದ GSAT-8 ಉಪಗ್ರಹ ಯಶಸ್ವಿಯಾಗಿ ಉಡಾವಣೆ ಆಗಿರ್ತದೆ ನೋಡಿ. ಈ ಸ್ಪೇಸ್ ಎಕ್ಸ್ ಕಂಪನಿಯ ಫಾಲ್ಕನ್ 9 ರಾಕೆಟ್ನಿಂದ, ಸ್ಪೇಸ್ ಎಕ್ಸ್ ಯಾರ್ದು, ಎಲಾನ್ ಮಸ್ಕ್ ಅವ್ರದ್ದು ಸ್ಪೇಸ್ ಎಕ್ಸ್ ಏನು ಕಂಪನಿ ಇದೆಯಲ್ಲ ಅದರಿಂದ ನಮ್ಮ ಇಸ್ರೋ ಮೂಲದ GSAT-8 ಉಪಗ್ರಹ ಯಶಸ್ವಿಯಾಗಿ ಉಡಾವಣೆ ಮಾಡಿರ್ತಾರೆ ನೋಡಿ. ಏನು ಇಲ್ಲಿ ನೋಡಿ, ಸ್ಪೇಸ್ ಎಕ್ಸ್ ಕಂಪ್ನಿ ಯಾರ್ದು ಅಂತ ಕೇಳ್ತಾರೆ. ಕ್ವಶನ್ ಯಾವ ರೀತಿ ಬರುತ್ತೆ ನೋಡಿ, ಸ್ಪೇಸ್ ಎಕ್ಸ್ ಕಂಪನಿ ಯಾರ್ದು ಅಂತ ಕೇಳ್ತಾರೆ. ಈ GSAT-8 ಉಪಗ್ರಹ ಯಾವ ಒಂದು ರಾಕೆಟ್ನಿಂದ ಉಡಾವಣೆ ಮಾಡಲಾಗಿದೆ ಅಂತಂದು ಕೇಳಿದ್ರೆ ಅದು ಫಾಲ್ಕನ್ 9 ರಾಕೆಟ್ ನೋಡಿ. ಸ್ಪೇಸ್ ಎಕ್ಸ್ ಕಂಪನಿಯ ಫಾಲ್ಕನ್ 9 ರಾಕೆಟ್ನಿಂದ ಈ GSAT-8 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಸೊ ಇದಿಷ್ಟು ಈ ಒಂದು ನಿಮಗೆ GSAT-8 ಉಪಗ್ರಹ ಬಗ್ಗೆ ಗೊತ್ತಿದ್ರೆ ಇನಫ್ ಅನ್ಕೋತೀನಿ. ಸೊ ಅದಾದ ನಂತರ ನೆಕ್ಸ್ಟು
ಹೈಪರ್ಸಾನಿಕ್ ಕ್ಷಿಪಣಿಯ ಯಶಸ್ವಿ ಪ್ರಯೋಗ. ಹೈಪರ್ಸಾನಿಕ್ ಇಲ್ಲಿ ನೋಡಿ, ಈ ಹೈಪರ್ಸಾನಿಕ್ ಕ್ಷಿಪಣಿ ಏನಿದೆ ಅಲ್ಲ, ಇಲ್ಲಿ ಯಾವ ರೀತಿ ಕ್ವಶನ್ ಬರುತ್ತೆ ಅಂತಂದರೆ, ಸರ್ಫೇಸ್ ಟು ಸರ್ಫೇಸ್ ಆಗಿರ್ಬೋದು, ಸರ್ಫೇಸ್ ಟು ಏರ್ ಆಗಿರ್ಬೋದು, ಈ ರೀತಿ ಹಲವಾರು ಈ ಒಂದು ಕ್ಷಿಪಣಿಗಳ ಬಗ್ಗೆ ನಮಗೆ ಸಾಮಾನ್ಯವಾಗಿ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ರೂಢಿಯಲ್ಲಿ ಇದೆ. ಸೊ ಇವತ್ತಿನ ಈ ಟಾಪಿಕ್ನಲ್ಲಿ, ಈ ಡಿಸೆಂಬರ್ ಮಂತ್ ಮ್ಯಾಗ್ಝಿನಲ್ಲಿ ಹೈಪರ್ಸಾನಿಕ್ ಕ್ಷಿಪಣಿಯ ಯಶಸ್ವಿ ಪ್ರಯೋಗ DRDOದಿಂದ, ಯಾವುದು ಈ ಹೈಪರ್ಸಾನಿಕ್ ಎಂಬ ಕ್ಷಿಪಣಿ ಇದೆಯಲ್ಲ, ಇದು DRDOದಿಂದ ಉಡಾವಣೆ ಮಾಡಲಾಗಿದೆ ನೋಡಿ. ಭಾರತದ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ, ಇದು ಅದರದ್ದು ವಿಸ್ತೃತ ರೂಪ ಆಗಿರ್ತದೆ. ದೇಶೀಯವಾಗಿ ನಿರ್ಮಿಸಿದ 1005 ಕಿಲೋಮೀಟರ್ ಗುರಿ ಭೇದಿಸಬಲ್ಲ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ 2024 ನವೆಂಬರ್ 22ರಂದು ಯಶಸ್ವಿಯಾಗಿ ಉಡಾಯಿಸಿತು. ಈ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಭಾರತವು ಇತಿಹಾಸವನ್ನು ನಿರ್ಮಿಸಿದೆ. ಏನು, ಈ ಹೈಪರ್ಸಾನಿಕ್ ಕ್ಷಿಪಣಿ ಏನಿದೆಯಲ್ಲ, DRDO ಏನು ಮಾಡ್ತದ, ಅಬ್ದುಲ್ ಕಲಾಂ, ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಿಂದ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡ್ತದೆ. ಏನಿದು ಹೈಪರ್ಸಾನಿಕ್ ಕ್ಷಿಪಣಿ ನೋಡೋಣ ಬನ್ನಿ. ಶಬ್ದದ ವೇಗಕ್ಕಿಂತಲೂ 5 ಪಟ್ಟು ವೇಗವಾಗಿ ಮುನ್ನುಗ್ಗುವ ಮ್ಯಾಕ್ 5 ಅಂತಲೂ ಕರೆಯಲಾಗುತ್ತದೆ. ಅಂದರೆ ಶಬ್ದಕ್ಕಿಂತ 5 ಪಟ್ಟು ತಿಳ್ಕೊಳ್ಳಿ. ಈ ಹೈಪರ್ಸಾನಿಕ್ ಕ್ಷಿಪಣಿ ಏನಿದೆಯಲ್ಲ, ಇದು ಶಬ್ದಕ್ಕಿಂತ 5 ಪಟ್ಟು ವೇಗವಾಗಿ ಮುನ್ನುಗ್ಗುವ ಒಂದು ಕ್ಷಿಪಣಿ ಅಂತಂದು ಕರಿತೀವಿ ನಾವು. ಪ್ರತಿ ಸೆಕೆಂಡ್ ಮೈಲಿಗೆ ದೂರ ಕ್ರಮಿಸುವಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಸಾಮಾನ್ಯವಾಗಿ ಈ ರಾಕೆಟ್ ಏನಿದೆಲ್ಲ, ಇದನ್ನು ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗುತ್ತದೆ. ಅಂದರೆ ಈ ಕ್ಷಿಪಣಿ ಏನಿದೆಲ್ಲ, ಇದಕ್ಕೆ ನಾವು ರಾಕೆಟನ್ನು ಬಳಸ್ಕೇಸಿಂದ ಇದು ಉಡಾವಣೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಹಮ್ಮಿಕೊಳ್ತೀವಿ. ನಿರ್ದಿಷ್ಟ ಗುರಿ ತಲುಪಿದ ನಂತರ ಮುಂದಿನ ಚಲನೆಯಲ್ಲಿ ಶಬ್ದಕ್ಕಿಂತಲೂ ವೇಗವಾಗಿ ಸಾಗುತ್ತದೆ. ಈ ಹೈಪರ್ಸಾನಿಕ್ ಬಗ್ಗೆ ನಾವು 2-3 ಪಾಯಿಂಟ್ನ ತಿಳ್ಕೊಂತೀವಿ. ಮೊದಲನೇದೇನು, ಈ ಹೈಪರ್ಸಾನಿಕ್ ಕ್ಷಿಪಣಿಯು DRDO ಅಭಿವೃದ್ಧಿಪಡಿಸಿದೆ. ಇದನ್ನು ನಾವು ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಿಂದ ಉಡಾವಣೆ ಮಾಡಲಾಗಿದೆ. ಇದು ಶಬ್ದಕ್ಕಿಂತ 5 ಪಟ್ಟು ವೇಗವಾಗಿ ಮುನ್ನುಗ್ಗುವ ಒಂದು ಕ್ಷಿಪಣಿ ಆಗಿರ್ತದೆ. ಓಕೆ, ಈ ಒಂದು 4-5 ಪಾಯಿಂಟ್ ನಿಮಗೆ ನೆನಪಿದ್ರೆ ಸಾಕು. ಈ ಕ್ಷಿಪಣಿ ಅಭಿವೃದ್ಧಿಪಡಿಸಿದವರು ಯಾರು? ಈ ಕ್ಷಿಪಣಿಯನ್ನು DRDO ಇತರೆ ಕೈಗಾರಿಕಾ ಪಾಲುದಾರಿಕೆ ಸಂಸ್ಥೆಗಳ ಜೊತೆಗೂಡಿ ಹೈದರಾಬಾದ್ನಲ್ಲಿರುವ ಅಬ್ದುಲ್ ಕಲಾಂ ಮಿಸೈಲ್ ಕಾಂಪ್ಲೆಕ್ಸ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇಷ್ಟೇನು ದೊಡ್ಡದು ಕೇಳಂಗಿಲ್ಲ ಎಕ್ಸಾಮಲ್ಲಿ. ಸೊ ನಾರ್ಮಲ್ ಆಗಿ ಕೇಳಿದ್ರು, ಈ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಇತ್ತೀಚೆಗೆ ಯಾವ ಒಂದು ಸಂಸ್ಥೆ ನಿರ್ಮಿಸಿದೆ ಅಂತಂದು ಕೇಳಿದ್ರೆ ನಾವು DRDO ಅಂತಂದು ಹೇಳಬೇಕಾಗುತ್ತದೆ. ಓಕೆನಾ. ಇಲ್ಲಿ ಇದು ನಿಮಗೆ ತಿಳಿದಿರಲಿ ಅಂತಂದು ಕೊಟ್ಟಿದ್ದಾರೆ ನೋಡಿ. ಸಬ್ಸಾನಿಕ್ ಆಗಿರ್ಬೋದು, ಟ್ರಾನ್ಸಾನಿಕ್ ಆಗಿರ್ಬೋದು, ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ವಿವಿಧ ಕ್ಷಿಪಣಿಗಳು. ಸಬ್ಸಾನಿಕ್ ಅದು ಕೂಡ ಒಂದು ಕ್ಷಿಪಣಿ ಆಗಿರ್ತದೆ. ಟ್ರಾನ್ಸಾನಿಕ್, ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಇವು ಕ್ಷಿಪಣಿಗಳ ವಿಧಗಳಾಗಿರ್ತವೆ ನೋಡಿ. ಸೊ ಅತಿ ವೇಗವನ್ನು ಸೂಚಿಸಲು ಮ್ಯಾಕ್ ಸಂಖ್ಯೆ ನಂಬರನ್ನು ಬಳಸ್ತಾರೆ. ಮ್ಯಾಕ್ ಸಂಖ್ಯೆ ಅಂದರೆ ವೇಗವನ್ನು ಸೂಚಿಸ್ಲಕ್ಕ ನಾವು ಏನು ಬಳಸ್ತೀವಪ್ಪ, ಮ್ಯಾಥಮೆಟಿಕಲಿ ಯಾವ ಒಂದು ನಂಬರ್ನ ಬಳಸ್ತೀವಿ ಅಂದರೆ ಅದು ಮ್ಯಾಕ್ ಸಂಖ್ಯೆ ನೋಡಿ. ಈ ಕ್ಷಿಪಣಿಗಳ ವೇಗವನ್ನು ನೋಡ್ಲಕ್ಕೆ ನಾವು ಅಂದಾಜು ಮಾಡ್ಲಕ್ಕ ಈ ಮ್ಯಾಕ್ ಸಂಖ್ಯೆಯನ್ನು ಬಳಸ್ಕೊಂಡು ಕೇಸಿ ನಾವೇನು ಮಾಡ್ತೀವಿ, ಅದರ ವೇಗವನ್ನು ನಾವು ಪತ್ತೆ ಹಚ್ತೀವಿ. ಒಂದು ಮ್ಯಾಕ್ ಎಂಬುದು ಶಬ್ದದ ವೇಗಕ್ಕೆ ಸಮನಾಗಿರ್ತದೆ. ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಒಂದು ಮ್ಯಾಕ್ ಎಂಬುದು ಶಬ್ದದ ವೇಗಕ್ಕೆ ಸಮನಾಗಿರ್ತದೆ. ಕಮೆಂಟ್ ಬಾಕ್ಸಲ್ಲಿ ಶಬ್ದದ ವೇಗ ಎಷ್ಟು ಅಂತಂದು ನೀವು ಕಮೆಂಟ್ ಮಾಡಿರಿ. ಸೊ ಮ್ಯಾಕ್ 1 ಎಂಬುದು ಶಬ್ದದ ವೇಗ ಆದರೆ ಮ್ಯಾಕ್ 2 ಅಂದರೆ ಶಬ್ದದ 2 ಪಟ್ಟು ವೇಗ. ಅದೇ ರೀತಿ ಮ್ಯಾಕ್ 3 ಅಂದರೆ 3 ಪಟ್ಟು ವೇಗ, ಮ್ಯಾಕ್ 4 ಅಂದರೆ 4 ಪಟ್ಟು ವೇಗ. ಈ ರೀತಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇದು 5, ಈ ಹೈಪರ್ಸಾನಿಕ್ ಕ್ಷಿಪಣಿ ಏನಿದೆಯಲ್ಲ ಇದು 5 ಪಟ್ಟು ಅಂತಂದು ಕೊಟ್ಟಿದ್ದಾರೆ. ಸೊ 5 ಪಟ್ಟು ಅಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಇದು ವೇಗವಾಗಿ ಮುನ್ನುಗ್ಗುವ ಒಂದು ಕ್ಷಿಪಣಿಯಾಗಿರ್ತದೆ. ಓಕೆನಾ. ಈ ಹೈಪರ್ಸಾನಿಕ್ ಕ್ಷಿಪಣಿ ಬಗ್ಗೆ ನಿಮಗೆ ತಿಳಿತಂತಂದು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನೋಡಿ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ COP29. ಇದು ಅಂತೂ
ಎಲ್ಲ ಎಕ್ಸಾಮಲ್ಲಿ ಕೇಳಿರ್ತಕ್ಕಂತಹ ಕ್ವಶನ್ ಆಗಿರ್ತದೆ. COP28, COP27, 25 ಈ ಹಿಂದೆದೂ ಕೇಳ್ತಾರೆ. 19 ಬಗ್ಗೆ ಕೇಳ್ಬೋದು, COP19, ಈ ರೀತಿ ಎಲ್ಲ ಈ COP ಸಮ್ಮೇಳನದ ಬಗ್ಗೆ ಕೇಳ್ಕೊತಾ ಬಂದಿದ್ದಾರೆ. ಸೊ ಈ ಇತ್ತೀಚೆಗೆ ಏನಾಗಿರ್ತದೆ, ಈ ಒಂದು ಸಮ್ಮೇಳನ, ಈ COP29 ಸಮ್ಮೇಳನ ಏನಿದೆಯಲ್ಲ, ಈ COP29 ಸಮ್ಮೇಳನ ಇತ್ತೀಚೆಗೆ ಎಲ್ಲಾಗಿತ್ತು, ಅಜರ್ಬೈಜಾನ್ದ ಬಾಕು ಎಂಬಲ್ಲಿ ನಡೀತು ನೋಡ್ರಿ. ಎಲ್ಲಿ? ಅಜರ್ಬೈಜಾನ್ದ ಬಾಕು ಎಂಬಲ್ಲಿ ನಡೀತು. ದಿನಾಂಕ ಅಂದರೆ ನವೆಂಬರ್ ತಿಂಗಳಲ್ಲಿ 2024 ನವೆಂಬರ್ 11ರಿಂದ 22 ತಾರೀಕು ಈ ಒಂದು COP29 ಸಮ್ಮೇಳನ ನಡೀತು. ಓಕೆ, ಸ್ಥಳ ಯಾವುದು? ಅಜರ್ಬೈಜಾನ್ನ ಬಾಕು. ಈ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಂಬಂಧಿಸಿದಂತೆ 29ನೆಯ ಸಮಾವೇಶ COP29 ಅಂತಂದೇ ಕರಿತೀವಿ. 2024 ನವೆಂಬರ್ 11ರಿಂದ 22ರವರೆಗೆ ಎಲ್ಲರಿಗೂ ವಾಸಯೋಗ್ಯ ಗೃಹದಲ್ಲಿ ಹೂಡಿಕೆ ಮಾಡುವುದು ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಜರ್ಬೈಜಾನ್ನ ಬಾಕುವಿನಲ್ಲಿ ಜರುಗಿತು. ಈ ಸಮ್ಮೇಳನವನ್ನು COP29 ಎಂದು ಕರೆಯಲಾಗುತ್ತದೆ. ಈ ಸಮ್ಮೇಳನವನ್ನು ಹಣಕಾಸು ಕಾಪ್, ಫೈನಾನ್ಸ್ ಕಾಪ್ ಅಂತ ಕೂಡ ಕರಿತೀವಿ ನೋಡಿ. ಇಂಪಾರ್ಟೆಂಟ್ ನೋಡಿ ಇದನ್ನು. ಏನು, ಈ ಒಂದು COP29 ಸಮ್ಮೇಳನ ಎಲ್ಲಿ ನಡೀತು ಅಂದರೆ ಅಜರ್ಬೈಜಾನ್ದ ಬಾಕು ಎಂಬಲ್ಲಿ ನಡೀತು. 2024 ನವೆಂಬರ್ ತಿಂಗಳಲ್ಲಿ ನಡೀತು. ಅದೇ ರೀತಿ ಈ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ COP29 ಸಮಾವೇಶ ಏನಿದೆಯಲ್ಲ, ಇದು ಹಣಕಾಸು ಕಾಪ್ ಅಂತಲೂ ನಾವು ಕರಿತೀವಿ, ಫೈನಾನ್ಸ್ ಕಾಪ್ ಅಂತ ಕೂಡ ನಾವು ನಡೀತೀವಿ. 15 ವರ್ಷಗಳಲ್ಲಿ ಮೊದಲು ಬಾರಿಗೆ ಹೊಸ ಜಾಗತಿಕ ಹವಾಮಾನ ಹಣಕಾಸು ಗುರಿಯನ್ನು ಹೊಂದಿಸಲು ವಿಶ್ವದ ಎಲ್ಲ ದೇಶಗಳ ಪ್ರತಿನಿಧಿಗಳು ಒಗ್ಗೂಡಿದವು ನೋಡ್ರಿ. ಓಕೆನಾ? ಇಲ್ಲೇನಾಗಿತ್ತು, ಅಧಿಕಾರ ಯಾವ ರೀತಿ ಹಸ್ತಾಂತರ ಆಗಿದೆ ಅಂತಂದು ಕೊಟ್ಟಿದ್ದಾರೆ. ಬಾಕುವಿನಲ್ಲಿ ಜರುಗಿದ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ COP29 ಸಮಾವೇಶದ ಅಧ್ಯಕ್ಷತೆಯನ್ನು ಮುಖ್ತಾರ್ ಬಾಬಾಯೇವ್ ಅವರಿಗೆ ಇಂದಿನ ಸಮಾವೇಶದ 28 ಅಧ್ಯಕ್ಷರ COP28ದ ಅಧ್ಯಕ್ಷರಾಗಿರ್ತಕ್ಕಂಥ UAEದು ಸುಲ್ತಾನ್ ಅಹಮದ್ ಅಲ್ ಜಬೇರ್ ಅವರು ಹಸ್ತಾಂತರ ಮಾಡ್ತಾರೆ ನೋಡಿ. ಈ COP28 ಸಮ್ಮೇಳನ ಎಲ್ಲಾಯ್ತು ಅಂತ ಕೇಳಿದ್ರು, UAEದಾಗ ಆಯಿತು, ಯುನೈಟೆಡ್ ಅರಬ್ ಎಮಿರೇಟ್ಸ್ದಲ್ಲಿ ಆಯಿತು. ಇದರ ಅಧ್ಯಕ್ಷ ಯಾರಪ್ಪ ಅಂತಂದರೆ ಸುಲ್ತಾನ್ ಅಹಮದ್ ಅಲ್ ಜಬೇರ್ ಅವರಾಗಿರ್ತಾರೆ. ಇವ್ರು ಏನು ಮಾಡ್ತಾರೆ, COP29 ಏನು ಸಮಾವೇಶ ನಡೀತದಲ್ಲ ಎಲ್ಲಿ ಅಜರ್ಬೈಜಾನ್ದ ಬಾಕುವಿನಲ್ಲಿ, ಮುಖ್ತಾರ್ ಬಾಬಾಯೇವ್ರವ್ರಿಗೆ ಏನು ಮಾಡ್ತಾರೆ, ಅಧ್ಯಕ್ಷತೆಯನ್ನು ಇವರಿಗೆ ವಹಿಸ್ತಾರೆ, ಹಸ್ತಾಂತರವನ್ನು ಮಾಡ್ತಾರೆ ನೋಡಿ. ಓಕೆ, ತಿಳಿತಾ? COP29 ಎಲ್ಲಿ ನಡೀತು, COP28 ಎಲ್ಲಿ ನಡೀತು ಅಂತ ಗೊತ್ತಾಯ್ತಾ? COP29 ಅಜರ್ಬೈಜಾನ್ದ ಬಾಕುವಿನಲ್ಲಿ ನಡೀತು. COP28 ಎಲ್ಲಿ ಆಯ್ತು ಅಂತಂದರೆ UAEದಲ್ಲಿ ಆಯ್ತು ನೋಡಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ. ಸೊ ಇಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂತಹ ವಿಷಯಗಳೇನಂತಂದರೆ ಹವಾಮಾನ ಬದಲಾವಣೆಯ ಕುರಿತಂತೆ ಅಜರ್ಬೈಜಾನ್ನ ಬಾಕುವಿನಲ್ಲಿ ನಡೆದ COP28 ಸಭೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಹುತೇಕ ಆರ್ಥಿಕ ನೆರವು ಕುರಿತು ವಿಷಯವೇ ಆಗಿತ್ತು. ಅಂದರೆ ಆರ್ಥಿಕ ನೆರವಿನ ಕುರಿತು ವಿಷಯವನ್ನು ಇಲ್ಲಿ ಜಾಸ್ತಿ ಡಿಸ್ಕಷನ್ ಮಾಡಿರ್ತಾರೆ. ಶ್ರೀಮಂತ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಮತ್ತು ಖಾಸಗಿ ವಲಯಗಳು ತಾಪಮಾನ ಕ್ರಿಯಾ ಚಟುವಟಿಕೆಗಳಿಗೆ ವಾರ್ಷಿಕ ಎಷ್ಟು ಮೊತ್ತದ ನೆರವು ನೀಡಲಿವೆ ಅಥವಾ ನೀಡಬೇಕಾದ ನೆರವು ಕುರಿತಂತೆ ಹೊಸ ಗುರಿಗೆ ಈ ರಾಷ್ಟ್ರಗಳು ಸಮ್ಮತಿಸುವುದಕ್ಕೆ ಸಂಬಂಧಿಸಿದಂತೆ ಈ ಸಮಾವೇಶ ಕೇಂದ್ರೀಕೃತವಾಗಿತ್ತು. ಓಕೆನಾ? ಇದಿಷ್ಟು ತಿಳಿತಂತಂದು ಅನ್ಕೋತೀನಿ. ಸೊ ಇದ್ರದ್ದು ಹೈಲೈಟ್ನ ನಾವು ನೋಡ್ಕೊತ ಬರೋಣ ಈಗ. ಸೊ ವಿಶ್ವಸಂಸ್ಥೆ ಹವಾಮಾನ ಬದಲಾವಣೆ ಸಮ್ಮೇಳನ COP29 ಸಮ್ಮೇಳನ ಅಜರ್ಬೈಜಾನ್ದ ಬಾಕುವಿನಲ್ಲಿ ಆಯಿತು. 2024 ನವೆಂಬರ್ 11ರಿಂದ 22ರವರೆಗೆ ಆಯಿತು. ಸೊ ಅದೇ ರೀತಿ ಈ COP29 ಸಮ್ಮೇಳನವನ್ನು ನಾವೇನಂತ ಕರಿತೀವಿ ಅಂತಂದರೆ ಫೈನಾನ್ಸ್ ಕಾಪ್ ಅಥವಾ ಹಣಕಾಸು ಕಾಪ್ ಅಂತಂದು ಕರಿತೀವಿ. ಈ ಹಿಂದೆ COP28 ಎಲ್ಲಿ ಈ COP28 ಸಮಾವೇಶ ಎಲ್ಲಿ ನಡೀತು ಅಂತಂದರೆ ಅದು UAEದಲ್ಲಿ ನಡೀತು. COP29 ಅಜರ್ಬೈಜಾನ್ದ ಬಾಕುವಿನಲ್ಲಿ ನಡೀತು. ಸೊ ಈ ಒಂದು COP29 ಸಮ್ಮೇಳನದಲ್ಲಿ ಆರ್ಥಿಕ ನೆರವಿನ ಕುರಿತು ಚರ್ಚೆಯನ್ನು ಮಾಡಲಾಯಿತು. ಸೊ ಇವೆಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳು ಆಗಿರ್ತಾವೆ ನೋಡಿ. ಸೊ ಅದಾದ ನಂತರ ನಾವು ನೆಕ್ಸ್ಟು ಈ ಹವಾಮಾನ ಬದಲಾವಣೆಗೆ ಸಂಬಂಧಿತ ಆರ್ಥಿಕ ನೆರವು ನೀಡುವ ಬದ್ಧತೆ ಪ್ರದರ್ಶಿಸಲು ಬೇಸಿಕ್ ರಾಷ್ಟ್ರಗಳ ಒತ್ತಾಯಗಳನ್ನು ನೋಡೋಣ. ಯಾವ ರೀತಿ ಒತ್ತಾಯಗಳು ಮಾಡ್ತವೆ ಈ ಬೇಸಿಕ್ ರಾಷ್ಟ್ರಗಳಂತ. ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಆರ್ಥಿಕ ನೆರವು ನೀಡುವ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದು ಶ್ರೀಮಂತ ರಾಷ್ಟ್ರಗಳಿಗೆ ಬೇಸಿಕ್ ರಾಷ್ಟ್ರಗಳು ಒತ್ತಾಯಿಸಿವೆ. ತಾಪಮಾನ ಬದಲಾವಣೆ ಕುರಿತು ಅಜರ್ಬೈಜಾನ್ನ
ಬಾಕುನಲ್ಲಿ ಜರುಗಿದ ವಾರ್ಷಿಕ COP29 ಸಮ್ಮೇಳನದಲ್ಲಿ ಶ್ರೀಮಂತ ರಾಷ್ಟ್ರಗಳು ತಮ್ಮ ಆರ್ಥಿಕ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಲು ಯತ್ನಿಸಿದವು. ಈ ಸಂದರ್ಭದಲ್ಲಿ ಬೇಸಿಕ್ ರಾಷ್ಟ್ರಗಳು ಅಂತಹ ನಿರ್ಧಾರವನ್ನು ವಿರೋಧಿಸಿ ಆರ್ಥಿಕ ನೆರವನ್ನು ನೀಡುವ ಬದ್ಧತೆಯನ್ನು ಪ್ರದರ್ಶಿಸುವಂತೆ ಒತ್ತಾಯ ಮಾಡ್ತವೆ. ಏನಿದು ಬೇಸಿಕ್ ರಾಷ್ಟ್ರಗಳು ಅಂತಂದರೆ, ನೂತನವಾಗಿ ಕೈಗಾರೀಕರಣಗೊಂಡ ಅಭಿವೃದ್ಧಿಶೀಲ 4 ರಾಷ್ಟ್ರಗಳಾದ ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಭಾರತ, ಚೀನಾ ಒಳಗೊಂಡಂತೆ ಜಾಗತಿಕ ಗುಂಪು 2009ರ COPನ ಹೇಗ್ನಲ್ಲಿ ಶೃಂಗಸಭೆಯಲ್ಲಿ COP15 ಸಭೆಯಲ್ಲಿ 4 ದೇಶಗಳು ಒಟ್ಟಾಗಿ ಕಾರ್ಯನಿರ್ವಹಿಸಲು ನಿರ್ಧರಿಸಿದವು. ಏನು COP15ನಲ್ಲಿ 4 ದೇಶಗಳು ಒಟ್ಟಾಗಿ ನಿರ್ವಹಿಸಲು ನಿರ್ಧಾರ ಮಾಡ್ತಾವಲ್ಲ, ಅವೇ ಏನಾಗಿರ್ತವೆ, ಬೇಸಿಕ್ ರಾಷ್ಟ್ರಗಳ ಒಕ್ಕೂಟ ಆಗಿರ್ತಾವೆ. ಆ 4 ಬೇಸಿಕ್ ರಾಷ್ಟ್ರಗಳು ಯಾವ್ಯಾವು ಅಂತಂದರೆ, ಮೊದಲನೇದಾಗಿ ನಾವು ಯಾವ್ದು ನೋಡ್ತೀವಿ, ಈ ಬ್ರೆಜಿಲ್ನ ನೋಡ್ತೀವಿ, ಎರಡನೇದಾಗಿ ದಕ್ಷಿಣ ಆಫ್ರಿಕಾ, ಮೂರನೇದು ಭಾರತ, ನಾಲ್ಕನೇದು ಚೀನಾ ನೋಡ್ತೀವಿ. ಸೊ ಇದಿಷ್ಟು ಈ ಹವಾಮಾನ ಬದಲಾವಣೆಯ ಸಂಬಂಧಿತ ಆರ್ಥಿಕ ನೆರವಿನಲ್ಲಿ ಬೇಸಿಕ್ ರಾಷ್ಟ್ರಗಳ ಒತ್ತಾಯ ಯಾವ ರೀತಿ ಇತ್ತಂದು ನೋಡ್ತೀವಿ. ಸೊ ಅದಾದ ನಂತರ ಪ್ರಮುಖ COP ಸಭೆಗಳು ಮತ್ತು ಅವುಗಳ ನಿರ್ಣಯಗಳು ನೋಡೋಣ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಿಮ್ಮ ಎಕ್ಸಾಮ್ ಪರ್ಪಸ್ಸು. ಈ ಮೊದಲನ COP ಶೃಂಗಸಭೆ ಎಲ್ಲಿ ನಡೀತು ನೋಡಿ, 1955ರಲ್ಲಿ ಮಾರ್ಚ್ 28ರಿಂದ ಏಪ್ರಿಲ್ 7ರವರೆಗೆ ಜರ್ಮನಿನ ಬರ್ಲಿನ್ನಲ್ಲಿ ಜರುಗಿತು. ಮೊದಲನೇ COP 1995ನಲ್ಲಿ ನಡೀತು. ಅಂದ್ಕೊಳ್ಳಿ, ಮನಸ್ಸಲ್ಲಿ ಅಂದ್ಕೊಳ್ಳಿ, ನೀವು ಎಷ್ಟು ಪರ್ಫೆಕ್ಟ್ ಆಗ್ತೀರಾ ಅಂತಂದರೆ, ನಾನು ಒಂದು ಸಲ ಹೇಳೋದಕ್ಕಿಂತ ನೀವು 5-6 ಸಲ ನೀವು ರಿಪೀಟ್ ಮಾಡಿದ್ರೆ ಅದು ನಿಮ್ಮ ಮೈಂಡಲ್ಲಿ ಅಷ್ಟೇ ಉಳಿದ್ಬಿಡುತ್ತೆ. ಸೊ ಮೊದಲನೇ COP ಶೃಂಗಸಭೆ ಎಲ್ಲಿ ನಡೀತು ಅಂದರೆ 1995 ಜರ್ಮನಿನ ಬರ್ಲಿನ್ನಲ್ಲಿ ಜರುಗ್ತದೆ ನೋಡಿ. ಸೊ ಅದಾದ ನಂತರ ಮೂರನೇ COP ಶೃಂಗಸಭೆಯಲ್ಲಿ ನಡೀತು, ಜಪಾನ್ನಲ್ಲಿ ನಡೀತದೆ. ಯಾವಾಗ? 1997. 1995ಗೆ ಮೊದಲನೇ COP ಶೃಂಗಸಭೆ ಜರ್ಮನ್ನ ಬರ್ಲಿನ್ನಲ್ಲಿ ನಡೆದರೆ, ಮೂರನೇ COP ಶೃಂಗಸಭೆ 1997 ಜಪಾನ್ನ ಟೋಕಿಯೋನಲ್ಲಿ ನಡೀತದೆ. ಸೊ ಅದಾದ ನಂತರ ಭಾರತದಲ್ಲಿ ಎಷ್ಟು COP ಸಮ್ಮೇಳನ ನಡೆದಿವೆ ಅಂತಂದರೆ, 2002ರಲ್ಲಿ ದೆಹಲಿಯಲ್ಲಿ ಭಾರತದಲ್ಲಿ ನಡೆದ ಮೊದಲನೇ ಸಭೆ ಆಗಿದೆ ನೋಡಿ. ಎಷ್ಟನೇದು? 8ನೇ COP ಸಮ್ಮೇಳನ ಆಗಿರ್ತದೆ. ಅದು 8ನೇ COP ಸಮ್ಮೇಳನ ಭಾರತದಲ್ಲಿ ನಡೆದಿರ್ತಕ್ಕಂಥ ಮೊಟ್ಟ ಮೊದಲ COP ಸಮ್ಮೇಳನವಾಗಿರುತ್ತೆ. ಭಾರತದಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿ, ಓಕೆನಾ. ಇದು ಭಾರತದಲ್ಲಿ ನಡೆದಿರ್ತಕ್ಕಂಥ ಮೊಟ್ಟ ಮೊದಲ ಸಮ್ಮೇಳನ ಯಾವಾಗ ಅಂತಂದರೆ 8ನೇ COP ಸಮ್ಮೇಳನ 2002ರಲ್ಲಿ ನವದೆಹಲಿಯಲ್ಲಿ ಜರುಗಿರ್ತದೆ. ಸೊ ಅದಾದ ನಂತರ ಒಂದೇ ಸಲ ಆಯ್ತಾ COP 8 ಶೃಂಗಸಭೆ ಅಷ್ಟೇ ಆಯ್ತಾ ಭಾರತದಲ್ಲಿ ಅಂತಂದರೆ, ನೀವು ಅದು ಒಂದೇ ಸಲ ಆಗಿದೆಯೋ ಅಥವಾ ಇನ್ನೂ ಆಗಿದೆ ಅಂತಂದು ನೀವು ಕಮೆಂಟಲ್ಲಿ ಮಾಡಿರಿ. ಓಕೆ. ಸೊ ನೆಕ್ಸ್ಟು 15ನೇ COP ಶೃಂಗಸಭೆ ಡೆನ್ಮಾರ್ಕ್ನಲ್ಲಿ ಆಯಿತು. 21ನೇ COP ಶೃಂಗಸಭೆ ಪ್ಯಾರಿಸ್ನಲ್ಲಿ ಆಯಿತು. 30ನೇ COP ಶೃಂಗಸಭೆ ಬ್ರೆಜಿಲ್ನ ಬಿಲೆಮ್ನಲ್ಲಿ ಆಯಿತು. ಸೊ ಇದಾದ ಮುಂದಿಂದು ಕೊಟ್ಟಿದ್ದಾರೆ ನೋಡಿ, COP 30 ಸಭೆ ಬ್ರೆಜಿಲ್ನಲ್ಲಿ ಬಿಲೆಮ್ನಲ್ಲಿ ನಡೆಯಲಿದೆ. 2025ರಲ್ಲಿ ಜರಗಲಿದೆ. ಸೊ ಅದಾದ ನಂತರ COP 28ನೇ ಸಭೆಯು 2013 ಡಿಸೆಂಬರ್ನಿಂದ UAE ದುಬೈನಲ್ಲಿ ಜರುಗಿತು. ಸೊ ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮೊದಲನೇ ಶೃಂಗಸಭೆಯಲ್ಲಿ ನಡೀತು ಜರ್ಮನ್ನ ಬರ್ಲಿನಲ್ಲಿ 1995ದಲ್ಲಿ ಆಯಿತು. ಮೂರನೇ COP ಶೃಂಗಸಭೆಯಲ್ಲಿ ಆಯಿತು 97ದ ಜೋಪಿಯನ್ನ ಕ್ಯೂಟೋದಲ್ಲಿ ಆಯಿತು. 8ನೇ ಒಂದು COP ಶೃಂಗಸಭೆಯಲ್ಲಿ ಆಯಿತು ಅಂದರೆ 2002 ನವದೆಹಲಿ ಭಾರತದಲ್ಲಿ ನಡೆದ ಮೊದಲ ಸಭೆ ಆಗಿರ್ತದೆ. 15ನೇ COP ಶೃಂಗಸಭೆ ಡೆನ್ಮಾರ್ಕ್ನಲ್ಲಿ ನಡೀತದೆ. ಮತ್ತು 21ನೇ COP ಶೃಂಗಸಭೆ 2015 ಪ್ಯಾರಿಸ್ನಲ್ಲಿ ಆಯಿತು. ಈಗ ಇಲ್ಲಿ ಆಗಿರ್ತಕ್ಕಂಥದ್ದು 29. ಸೊ 28ದಲ್ಲಿ ಆಯಿತು ಅಂತಂದರೆ UAEದಲ್ಲಿ ಆಯಿತು. 29 ಇಲ್ಲಿ ಅಜರ್ಬೈಜಾನ್ದ ಬಾಕುವಿನಲ್ಲಿ ಆಯಿತು. ಸೊ ನೆಕ್ಸ್ಟ್ 2025ರಲ್ಲಿ ಆಗಿರ್ತಕ್ಕಂತಹ ಈ COP ಶೃಂಗಸಭೆ ಎಲ್ಲಿ ನಡೀಬೋದು ಅಂತಂದು ಅಂದಾಜಿನ ಪ್ರಕಾರ ಬ್ರೆಜಿಲ್ನ ಬಿಲೆಮ್ನಲ್ಲಿ 2025ರ ಒಂದು COP 30 ಶೃಂಗಸಭೆ ಆಯೋಜನೆ ಮಾಡಲಾಗಿದೆ. ಸೊ ಇದಿಷ್ಟು ಏನು ಈ COP ಸಭೆಗಳ ಒಂದು ಯಾವ್ಯಾವ ಒಂದು ಸ್ಥಳಗಳಲ್ಲಿ ನಡೆದಿರ್ತಕ್ಕಂಥ ಸಭೆಗಳು ಇವು ಆಗಿರ್ತವೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಸಾಕು ಅನ್ಕೋತೀನಿ. ಸೊ ನೆಕ್ಸ್ಟು ಇದರ ಕಂಟಿನ್ಯೂ ಪಾರ್ಟ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.